ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ. ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅದರದ್ದು ಏನು ಕಂಡೀಷನ್ಸ್ ಇದ್ದಾವೆ, ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅಂತ ಕಂಡೀಷನ್ ನೋಡ್ಕೊಂಡು ಬರೋಣ ಬನ್ನಿ. ಒಂದನೇ ಕಂಡೀಷನ್ನಲ್ಲಿ ಏನಿದೆ ಅಂದರೆ ನೋ ಪ್ಲೇನ್ ಈಸ್ ಟು ಬಿ ವಿಸಿಟೆಡ್ ಟ್ವೈಸ್ ಬಿಫೋರ್ ದ ಟೂರ್ ಆಫ್ ಆಲ್ ದಿ ಪ್ಲೇಸಸ್ ಈಸ್ ಕಂಪ್ಲೀಟೆಡ್. ಹೀಗಂದರೆ ಒಂದೇ ಪ್ಲೇಸನ್ನು ಅದು 2 ಬಾರಿ ವಿಸಿಟ್ ಮಾಡಬಾರ್ದು ಬಿಫೋರ್ ದ ಟೂರ್ ಈಸ್ ಕಂಪ್ಲೀಟೆಡ್. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ ರೂಟ್ ಆಫ್ ದ ಸ್ಕೂಲ್ ಬಸ್ನ ನೋಡಿದರೆ ಅವರು ಹೇಗೆ ಎಲ್ಲ ಸ್ಟೂಡೆಂಟ್ಸನ್ನು ಕರೆದುಕೊಂಡು ಹೋಗಿ ಸ್ಕೂಲಿಗೆ ಬಿಡ್ತಾರಲ್ಲ, ಒಂದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಅಂದರೆ ಸ್ಕೂಲ್ ಕಂಪ್ಲೀಟ್ ಆದಮೇಲೆ ಆ ಸ್ಟೂಡೆಂಟ್ಸನ್ನು ಅವರು ಮರಳಿ ಮನೆಗೆ ತಂದು ಬಿಡುತ್ತಾರಲ್ಲ, ಹಾಗೆ ನೋ ಪ್ಲೇನ್ ಈಸ್ ಟು ಬಿ ವಿಸಿಟೆಡ್ ಟ್ವೈಸ್ ಬಿಫೋರ್ ದ ಟೂರ್ ಆಫ್ ಆಲ್ ದಿ ಪ್ಲೇಸಸ್ ಈಸ್ ಕಂಪ್ಲೀಟೆಡ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಗೋಯಿಂಗ್ ಫಾರ್ ಎಕ್ಸ್ಪ್ಲೇನ್ ಟು ಎಕ್ಸ್ಪ್ಲೇನ್ ಈಸ್ ನಾಟ್ ಅಲೌಡ್. ಹಾಗಂದ್ರೆ ಎಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲೇ ಎಂಡ್ ಆಗಬೇಕು, ಆದರೆ ಆ ಫುಲ್ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ ಆ ಎಂಡ್ ಪಾಯಿಂಟ್ಗೆ ಹೋಗಬೇಕು. ಈಗ ಸ್ಟಾರ್ಟ್ ಆಗಿ ಮಿಡಲೇ ಎಂಡ್ಗೆ ಹೋಗಬಾರ್ದದು. ಒಂದು ಫುಲ್ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಅದು ಎಂಡ್ ಪಾಯಿಂಟ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ಆ ಬಸ್ ರೂಟ್ 3 ಜನಕ್ಕೆ ತಗೊಂಡು ಹೋಗಿ ಮತ್ತೆ ಸ್ಕೂಲಿಗೆ ಬಿಟ್ಟು ಮತ್ತೆ 3 ಜನಕ್ಕೆ ಕರ್ಕೊಂಡು ಹೋಗಕ್ಕೆ ಬರೋದಿಲ್ಲ. ಹೇಗೆ ಎಲ್ಲ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಮತ್ತು ಸ್ಕೂಲ್ ಆದಮೇಲೆ ಎಲ್ಲ ಸ್ಟೂಡೆಂಟ್ಸಿಗೆ ಕರ್ಕೊಂಡು ಬರ್ತಾರಲ್ಲ, ಹಾಗೆ ಈ ಟಾಸ್ಕ್ ನೋಡಿ. ಒಂದು ಪ್ಲೇನನ್ನು 2 ಬಾರಿ ವಿಸಿಟ್ ಮಾಡಬಾರ್ದು ಬಿಫೋರ್ ದ ಟೂರ್ ಆಫ್ ಆಲ್ ದಿ ಪ್ಲೇಸಸ್ ಈಸ್ ಕಂಪ್ಲೀಟೆಡ್. ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೇನ್ ಇನ್ ದ ಎಕ್ಸ್ಪ್ಲೇನ್ ಈಸ್ ನಾಟ್ ಅಲೌಡ್ ಬಿಫೋರ್ ದ ಟಾಸ್ಕ್ ಈಸ್ ಕಂಪ್ಲೀಟೆಡ್. ಎಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲೇ ಎಂಡ್ ಆಗಬೇಕು, ಬಟ್ ಎಲ್ಲ ಟಾಸ್ಕ್ ಆದ್ಮೇಲೆ ಎಂಡ್ ಆಗಬೇಕು. ಸಮ್ ಆಫ್ ದಿ ಅಪ್ಲಿಕೇಶನ್ ಆಫ್ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಏನಂದ್ರೆ ಪೋಸ್ಟಲ್ ಡೆಲಿವರಿ, ಇನ್ಸ್ಪೆಕ್ಷನ್, ಕೇಬಲ್ ಕನೆಕ್ಷನ್, ಸ್ಕೂಲ್ ಬಸ್ ರೂಟ್ಸ್. ಬನ್ನಿ ಫ್ರೆಂಡ್ಸ್, ಈಗ ಪ್ರಾಬ್ಲಮ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ ಬನ್ನಿ. ಏನು ಕೊಟ್ಟಿದ್ದಾರೆ, ಸಾಲ್ವ್ ದ TSB ಗಿವನ್ ಬೈ. TSB ಅಂದರೆ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್. ಏನಿದೆ ABCDE ಆ್ಯಂಡ್ ABCDE ಇದೆ. ಆ್ಯಂಡ್ ಇದರಲ್ಲಿ ಏನು ಕೊಟ್ಟಿದ್ದಾರೆ, A to A ಇನ್ಫಿನಿಟಿ, B to B ಇನ್ಫಿನಿಟಿ, C to C ಇನ್ಫಿನಿಟಿ, ಆ್ಯಂಡ್ D to D ಇನ್ಫಿನಿಟಿ, ಆ್ಯಂಡ್ E to E ಇನ್ಫಿನಿಟಿ. ಇನ್ಫಿನಿಟಿ ಅಂದ್ರೆ ಏನು, A to A ಹೋಗೋದಿಲ್ಲ, B to B ಹೋಗೋದಿಲ್ಲ, C to C ಹೋಗೋದಿಲ್ಲ, D to D ಆ್ಯಂಡ್ ಆಲ್ಸೋ E to E ಹೋಗೋದಿಲ್ಲ. ಫ್ರೆಂಡ್ಸ್, ಎಲ್ಲಿ ಸ್ಟಾರ್ಟ್ ಮಾಡಿರಲ್ಲ ಅಲ್ಲೇ ಎಂಡ್ ಮಾಡಬೇಕು. ಆ್ಯಂಡ್ ಇನ್ ಬಿಟ್ವೀನ್ ಡಬಲ್ ಟೈಮ್ ಮಾಡಬಾರ್ದು. ಫ್ರೆಂಡ್ಸ್, ಈ ಪ್ರಾಬ್ಲಮಲ್ಲಿ ನಾವು ಮೊದಲು ಏನು ಮಾಡಬೇಕಂದ್ರೆ ರೋ ರಿಡಕ್ಷನ್ ಆ್ಯಂಡ್ ಕಾಲಮ್ ರಿಡಕ್ಷನ್ನ ಮಾಡಬೇಕು. ರೋ ರಿಡಕ್ಷನ್ ಅಂದರೆ ರೋ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಿದೆ ಅಲ್ಲ ಅದರಿಂದ ಉಳ್ಕಿದ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಫಸ್ಟ್ ರೋ ಅಲ್ಲಿ ಏನಿದೆ 1 ಇದೆ, 1 ಅನ್ನೋದು ಮಿನಿಮಮ್ ವ್ಯಾಲ್ಯೂ ಇದೆ. ಸೊ ಇದರಿಂದ ನಾವು ಇವನ್ನೆಲ್ಲ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಏನಿದೆ 3 ಇದೆ, 4 ಇದೆ, 4 ಇದೆ ಆ್ಯಂಡ್ 1 ಇದೆ. ಆ್ಯಂಡ್ ಇದರ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ. ಏನಿದೆ, A to A ಇದೆ, A B C D ಆ್ಯಂಡ್ E ಇದೆ. ಆ್ಯಂಡ್ ಆಲ್ಸೋ ಇಲ್ಲಿನೂ A B C D E ಇದೆ. ಫಸ್ಟ್ ರೋ ಅಲ್ಲಿ ಏನಿದೆ 1 ಮಿನಿಮಮ್ ಇದೆ. ಸೊ 1 ಎಲ್ಲನೂ ನಾವು ಮೈನಸ್ ಮಾಡಬೇಕು. 2 - 1 ಏನು ಬರುತ್ತೆ, 1 4 6 0 ಬರುತ್ತೆ. ಆ್ಯಂಡ್ ಇದರಲ್ಲಿ 2 ಇದೆ, ಸಾರಿ ಮಿನಿಮಮ್ 3 ಅಲ್ಲ 2 ಇದೆ ಮಿನಿಮಮ್. 4 ಇನ್ಫಿನಿಟಿ 1 6 ಆ್ಯಂಡ್ 0 ಇದೆ. ಆ್ಯಂಡ್ ಇದರಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಏನಿದೆ 4 ಇದೆ. ಏನು ಬರುತ್ತೆ, 4 3 ಇನ್ಫಿನಿಟಿ 0 ಆ್ಯಂಡ್ 3. ಆ್ಯಂಡ್ ಡಿ ಅಲ್ಲಿ ಏನಿದೆ 4 ಈಸ್ ದಿ ಮಿನಿಮಮ್ ವ್ಯಾಲ್ಯೂ. ಸೊ ಏನು ಬರುತ್ತೆ, 8 0 2 ಇನ್ಫಿನಿಟಿ ಆ್ಯಂಡ್ 5 - 4 ಏನಿದೆ 1 ಬರುತ್ತೆ. ಆ್ಯಂಡ್ ಇದರಲ್ಲಿ ಮಿನಿಮಮ್ ಏನಿದೆ 1 ಇದೆ. 1 - 1 0, 3 - 1 ಏನು ಬರುತ್ತೆ 2 1 7 ಆ್ಯಂಡ್ ಇನ್ಫಿನಿಟಿ. ಆ್ಯಂಡ್ ಈಗ ನಾವು ಏನು ಮಾಡಿದ್ವಿ, ರೋ ಮಿನಿಮಮ್ ಮಾಡಿದ್ವಿ. ಹಾಗೆ ಕಾಲಮ್ ಮಿನಿಮಮನ್ನು ಮಾಡಬೇಕು. ಕಾಲಮಲ್ಲಿ ಏನಿದೆ ಮಿನಿಮಮ್ ಯಾವುದಿದೆ, 0 ಇದೆ, ಇಲ್ಲಿ 0 ಇದೆ, ಆ್ಯಂಡ್ ಇದರಲ್ಲಿ 1 ಇದೆ, ಇದರಲ್ಲಿ 0 ಇದೆ, ಆ್ಯಂಡ್ ಆಲ್ಸೋ ಇ ಅಲ್ಲಿ ಏನಿದೆ 0 ಇದೆ. ಆ್ಯಂಡ್ ಇನ್ನೇಮೆ ಮಾಡೋಣ ಬನ್ನಿ. A B C D ಆ್ಯಂಡ್ E ಇದೆ. ಇಲ್ಲಿ ಕೂಡ A B C D ಆ್ಯಂಡ್ E ಇದೆ ಫ್ರೆಂಡ್ಸ್. ಸೊ 0 ಇಂದ ಮೈನಸ್ ಮಾಡಿದರೆ ಆ್ಯಸ್ ಇಟ್ ಈಸ್ ಎಲ್ಲನೂ 0 ಬರುತ್ತೆ. 0 ಇಂದ ಮೈನಸ್ ಮಾಡಿದರೆ ವ್ಯಾಲ್ಯೂಸ್ ಯಾವ ಚೇಂಜ್ ಆಗೋದಿಲ್ಲ. ಸೊ ಇನ್ಫಿನಿಟಿ 4 4 8 0 ಇದೆ. ಆ್ಯಂಡ್ ಇದರಲ್ಲಿನೂ 0 ಇದೆ. ಸೊ 0 ಇಂದ ನಾವು ಮೈನಸ್ ಮಾಡಿದರೆ ಯಾವ ವ್ಯಾಲ್ಯೂನು ಚೇಂಜ್ ಆಗೋದಿಲ್ಲ, ಹಾಗೆ ಇರುತ್ತೆ. 1 ಇನ್ಫಿನಿಟಿ 3 0 2 ಇದೆ. ಆ್ಯಂಡ್ ಇದರಲ್ಲಿ 1 ಇಸ್ ದಿ ಮಿನಿಮಮ್ ವ್ಯಾಲ್ಯೂ. ಸೊ 4 - 1 ಏನಿದೆ 3 0 ಇನ್ಫಿನಿಟಿ 1 0 ಆ್ಯಂಡ್ 0 ಇದೆ ಮಿನಿಮಮ್ ವ್ಯಾಲ್ಯೂ. ಸೊ 0 ಇಂದ ನಾವು ಮೈನಸ್ ಮಾಡಿದರೆ ಯಾವ ವ್ಯಾಲ್ಯೂನು ಚೇಂಜ್ ಆಗೋದಿಲ್ಲ. 6 6
0 ಇನ್ಫಿನಿಟಿ 7 ಇದೆ ಆ್ಯಂಡ್ ಇದರಲ್ಲಿನೂ 0 ಇದೆ 0 0 3 1 ಆ್ಯಂಡ್ ಇನ್ಫಿನಿಟಿ. ಓಕೆ ಫ್ರೆಂಡ್ಸ್, ಈಗ ಅಲೋಕೇಶನ್ನ ಮಾಡೋಣ ಬನ್ನಿ. ಅಲೋಕೇಶನ್ ಅಂದರೆ ಒಂದು ರೋ ಒಂದು ಕಾಲಮಲ್ಲಿ ಯಾವುದು 0 ಇದೆ, ಫಸ್ಟ್ 0 ಇಸ್ ದಿ ಲೀಸ್ಟ್ ಎಲಿಮೆಂಟ್ ಇಲ್ಲ, ಇದು ಲೀಸ್ಟ್ ಎಲಿಮೆಂಟ್ ಅಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ರೋ ಅಲ್ಲಿ 0 ಇದೆ, ಸೊ ಈಗ 0 ತೊಗೊಂಡ್ರೆ ಆ ರೋ ಪರ್ಟಿಕ್ಯುಲರ್ ರೋ ಮತ್ತು ಕಾಲಮಲ್ಲಿ 0 ಇದ್ದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗಿತ್ತು, ಅದನ್ನು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಸೊ ಇಲ್ಲಿ 0 ಅನ್ನು ಕನ್ಸಿಡರ್ ಮಾಡಿದರೆ ಈಗ ರೋ ಅಲ್ಲಿ ಅಂದರೆ ಕಾಲಮಲ್ಲಿ ನಾವು 0ನ ತೊಗೊಳಕ್ಕೆ ಬರೋದಿಲ್ಲ ಆ್ಯಂಡ್ ಇಲ್ಲಿ 0 ಇಲ್ಲ. ಆ್ಯಂಡ್ ಇನ್ ದಿ ಬಿ ಅಲ್ಲಿ ಏನಿದೆ, ಇಲ್ಲಿ 0 ಇದೆ, ಸೊ ಇದನ್ನು ತೊಗೊಳಕ್ಕೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಆಲ್ಸೋ ಇದು ಆಲ್ಸೋ ಎಲಿಮಿನೇಟ್ ಆಯಿತು. ಆ್ಯಂಡ್ ಇನ್ ಸಿ 0 ಇದೆ ಆ್ಯಂಡ್ ರೋ ಅಲ್ಲಿ ಏನಿಲ್ಲ, ಕಾಲಮಲ್ಲಿ ಏನಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡಿ ಅಲ್ಲಿ ಏನಿದೆ, ಇಲ್ಲಿದೆ. ಆ್ಯಂಡ್ ಲಾಸ್ಟ್ ಆ್ಯಟ್ ಇ ಅಲ್ಲಿ ಇಲ್ಲಿದೆ. ಸೊ ಪರ್ಟಿಕ್ಯುಲರ್ ರೋ ಅಲ್ಲಿ ಕಾಲಮಲ್ಲಿ ನಾವು 0ನ ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಈಗ ಪ್ರಾಬ್ಲಮ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮಲ್ಲಿ ಎಲ್ಲಿ ಸ್ಟಾರ್ಟ್ ಆಗಿದೆಯಲ್ಲ ಅಲ್ಲೇ ಎಂಡ್ ಆಗಬೇಕು. ಕನ್ಸಿಡರ್ ಎ ಎಲ್ಲಿದೆ, ಎ ಟು ಇ ಇದೆ. ಓಕೆ, ಎ ಟು ಇ ಇದೆ, ಬಟ್ ಇ ಎಲ್ಲಿ ಹೋಗುತ್ತಿದೆ, ಇ ಟು ಎ ಆಗುತ್ತಿದೆ. ಈ ಪ್ರಾಬ್ಲಮ್ ಇನ್ಕಂಪ್ಲೀಟ್ ಅಂದರೆ ಸೈಕಲ್ ಕಂಪ್ಲೀಟ್ ಆಗ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಬಿ ಟು ಸಿ ಹೋಗ್ತಿದೆ, ಬಿ ಟು ಸಿ, ಸಿ ಇಂದ ಎಲ್ಲಿ ಹೋಗ್ತಿದೆ, ಡಿ ಇದೆ, ಸಿ ಟು ಡಿ, ಡಿ ಟು ಬಿ ಬರ್ತಿದೆ. ಇಲ್ಲಿ 2 ಸೈಕಲ್ ಬರ್ತಿದೆ. ಸೊ ದಿಸ್ ಈಸ್ ನಾಟ್ ಅ ಆಪ್ಟಿಮಲ್ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೈಕಲ್ ಫುಲ್ ಕಂಪ್ಲೀಟ್ ಆಗಲಿಲ್ಲ ಅಲ್ಲ, 2 ಸೈಕಲ್ ಬರ್ತಿದೆ. ಸೊ ದಿಸ್ ಇಸ್ ನಾಟ್ ಅ ಆಪ್ಟಿಮಲ್ ಸೊಲ್ಯೂಷನ್. ನಮಗೆ ಒಂದೇ ಸೈಕಲ್ ಬರಬೇಕು, ಎ ಇಂದ ಈ ಮಟ್ಟ ಒಂದೇ ಸೈಕಲ್ ಬರಬೇಕು ಅಂದರೆ ದಿಸ್ ಈಸ್ ದಿ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ನಾವು. ಸೊ ಈಗ ಇನ್ನೊಂದು ವೇಯಲ್ಲಿ ಇದನ್ನು ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ 0ಕ್ಕಿಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂದರೆ 1 ಬರುತ್ತೆ. 1 ಆದರೂ 0 ಆದರೂ ನಾವು ಅಲೋಕೇಟ್ ಮಾಡ್ಬೋದು. ಈಗ 0 ಇಂದ ಬರಲಿಲ್ಲಲ್ಲ, 1 ಇಂದ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ 1 ಇಲ್ಲಿದೆ, 1 ಅಲೋಕೇಟ್ ಮಾಡಿದರೆ ಪರ್ಟಿಕ್ಯುಲರ್ ರೋ ಮತ್ತು ಕಾಲಮಲ್ಲಿ ನಾವು ಯಾವುದೂ ಅಲೋಕೇಟ್ ಮಾಡೋಕ್ಕೆ ಬರೋಲ್ಲ. ಸೊ ರೋ ಅಲ್ಲಿ ಏನಿದೆ ಇದು ಅಲೋಕೇಟ್ ಆಗೋದಿಲ್ಲ ಆ್ಯಂಡ್ ಆಲ್ಸೋ ದಿಸ್ ಈಸ್ ಆಲ್ಸೋ ನಾಟ್ ಅಲೋಕೇಟೆಡ್. ಆ್ಯಂಡ್ ಇನ್ ಬಿ ಅಲ್ಲಿ ಇದನ್ನು ತಗೊಳ್ಳಿ, ಸಾರಿ ಇದನ್ನು ನೋಡಿ, ಅಂದರೆ ಇದನ್ನು ತೊಗೊಂಡ್ರೆ ಏನಾಗುತ್ತೆ, ದಿಸ್ ಈಸ್ ಆಲ್ಸೋ ನಾಟ್ ಅಲೋಕೇಟೆಡ್ ಆ್ಯಂಡ್ ದಿಸ್ 1 ಈಸ್ ಆಲ್ಸೋ ನಾಟ್ ಅಲೋಕೇಟೆಡ್ ಆಯಿತು. ಆ್ಯಂಡ್ ಇನ್ ಸಿ ಅಲ್ಲಿ ಇದನ್ನು ಕನ್ಸಿಡರ್ ಮಾಡಿದರೆ ಪರ್ಟಿಕ್ಯುಲರ್ ರೋ ಆ್ಯಂಡ್ ಕಾಲಮಲ್ಲಿ ನಮಗೆ 0 ಅಥವಾ 1 ಇದ್ದರೆ ನಾವು ಅಂದರೆ ಅಲೋಕೇಟ್ ಮಾಡೋಕ್ಕೆ ಆಗೋದಿಲ್ಲ, ಇದು ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ 0 1 ಇದೆ ಆ್ಯಂಡ್ ಆಲ್ಸೋ ಹಿಯರ್ 1 ಇಸ್ ದೇರ್, ಸೊ ಅಲೋಕೇಟ್ ದಿಸ್ 1. ಆ್ಯಂಡ್ ಇದು ಅಲೋಕೇಟ್ ಆಗೋದಿಲ್ಲ, ಪರ್ಟಿಕ್ಯುಲರ್ ರೋ ಅಲ್ಲಿ ಅಲೋಕೇಟ್ ಆಗೋದಿಲ್ಲ. ಆ್ಯಂಡ್ ಇನ್ ದಿ ಲಾಸ್ಟ್ ರೋ ಇಲ್ಲಿದೆ. ಸೊ ಈಗ ನೋಡಿ ಫ್ರೆಂಡ್ಸ್, ಎ ಎಲ್ಲಿ ಹೋಗ್ತಿದೆ, ಎ ಟು ಬಿ, ಎ ಟು ಬಿ, ಬಿ ಈಸ್ ಗೋಯಿಂಗ್ ಟು ಇ, ಬಿ ಟು ಇ, ಇ ಎಲ್ಲಿ ಹೋಗ್ತಿದೆ, ಎ ಬರ್ತಿದೆ. ಓಕೆ, ಈ ಸೈಕಲ್ ನಮಗೆ ಕಂಪ್ಲೀಟ್ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಸೈಕಲ್ ಏನಿದೆ, ಎ ಆಗಿದೆ, ಬಿ ಆಗಿದೆ, ಸಿ. ಓಕೆ, ಸಿ ಈಸ್ ಗೋಯಿಂಗ್ ಟು ಡಿ, ಸಿ ಇಂದ ಡಿ ಹೋಗ್ತಿದೆ, ಡಿ ಎಲ್ಲಿ ಹೋಗ್ತಿದೆ, ಸಿಗೆ ಬರ್ತಿದೆ. ಸೊ ಅಗೇನ್ ನಮಗೆ ಏನು ಸಿಗ್ತಿದೆ, 2 ಸೈಕಲ್ ಸಿಗ್ತಿದೆ. ವಿ ಹ್ಯಾವ್ ಟು ಗೆಟ್ ಓನ್ಲಿ 1 ಸೈಕಲ್ ಫ್ರಮ್ ಎ ಟು ಇ. ಎ ಇಂದ ಇಗೆ ನಮಗೆ ಬರೀ ಒಂದೇ ಸೈಕಲ್ ಸಿಗಬೇಕು, ಆವಾಗ ನಾವು ಈ ಸೇಲ್ಸ್ಮೆನ್ ಪ್ರಾಬ್ಲಮ್ನ ಕಂಪ್ಲೀಟ್ ಅಂತ ಹೇಳ್ಬೋದು. 1 ಸೈಕಲ್ ಫುಲ್ ಕಂಪ್ಲೀಟ್ ಆದಮೇಲೆ, ದಟ್ ಈಸ್ ಎ ಇಂದ ಈ ಮಟ್ಟ 1 ಸೈಕಲ್ ಕಂಪ್ಲೀಟ್ ಆದಮೇಲೆ ನಾವು ಆಪ್ಟಿಮಲ್ ಸೊಲ್ಯೂಷನ್ನ ಡಿಸೈಡ್ ಮಾಡ್ಬೋದು ಮತ್ತು ಆಪ್ಟಿಮಲ್ ಸೊಲ್ಯೂಷನ್ನ ಹೇಳ್ಬೋದು. ಇನ್ನೊಂದು ವೇಯಲ್ಲಿ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಈಗ ಇನ್ನೊಂದು ಮೆಥಡಿಂದ ಸಾಲ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಓಕೆ, ಇದನ್ನು ಅಲೋಕೇಟ್ ಮಾಡಿ. ಸೊ ಈಗ ಇದು ಅಲೋಕೇಟ್ ಆಗೋದಿಲ್ಲ ಆ್ಯಂಡ್ ಪರ್ಟಿಕ್ಯುಲರ್ಲಿ ಇದು ನಮಗೆ ಅಲೋಕೇಟ್ ಆಗೋದಿಲ್ಲ, ಅಂದರೆ ಅದು ಪರ್ಟಿಕ್ಯುಲರ್ ರೋ ಮತ್ತು ಕಾಲಮಲ್ಲಿ ನಮಗೆ ಅಲೋಕೇಶನ್ ಆಗೋದಿಲ್ಲ. ಆ್ಯಂಡ್ ಆಗಲೇ ಇದನ್ನು ಕನ್ಸಿಡರ್ ಮಾಡಿದ್ವಿ, ಈಗ ಇದನ್ನು ಕನ್ಸಿಡರ್ ಮಾಡಿ. ಆ್ಯಂಡ್ ಇದು ಆಗೋದಿಲ್ಲ ಆ್ಯಂಡ್ ಆಲ್ಸೋ ಸಿಮಿಲರ್ಲಿ ಇದು ಆ್ಯಂಡ್ ಇದನ್ನು ಆಗೋದಿಲ್ಲ. ಆ್ಯಂಡ್ ಸಿ ಅಲ್ಲಿ ಇದನ್ನು ಅಲೋಕೇಟ್ ಮಾಡಿ ಆ್ಯಂಡ್ ಪರ್ಟಿಕ್ಯುಲರ್ ರೋ ಮತ್ತು ಕಾಲಮಲ್ಲಿ ನಮಗೆ 0 or 1 ಇಲ್ಲ, ಸೊ ಕ್ಯಾನ್ಸಲ್ ಯಾವ ಆಗೋದಿಲ್ಲ. ಆ್ಯಂಡ್ ಇನ್ ಡಿ ಅಲ್ಲಿ ದಿಸ್ ಈಸ್ ಆಗೋದಿಲ್ಲ ಆ್ಯಂಡ್ ಇದು ಆಗುತ್ತೆ. ಆ್ಯಂಡ್ ಇನ್ ಲಾಸ್ಟ್ ಇಲ್ಲಿ ಒಂದೇ ಪ್ಲೇಸ್ ಇದೆ ಆ್ಯಂಡ್ ಇದು ಆಗುತ್ತೆ ಇಲ್ಲ, ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಎ ಎಲ್ಲಿ ಹೋಗ್ತಿದೆ, ಎ ಟು ಬಿ, ಬಿ ಟು ಸಿ. ಓಕೆ, ಬಿ ಟು ಸಿ, ಸಿ ಎಲ್ಲಿ ಹೋಗ್ತಿದೆ, ಸಿ ಟು ಡಿ. ಓಕೆ, ಡಿ ಏನು ಹೋಗ್ತಿದೆ, ಡಿ ಟು ಇ. ಓಕೆ, ಆ್ಯಂಡ್ ಇ ಟು ಎ. ಓಕೆ, ಇ ಟು A. This is the perfect cycle for this problem and this is the optimal solution for this problem. And ಈಗ ಎ ಬಿ ಸಿ ಡಿ ಇ ಎ ವ್ಯಾಲ್ಯೂಸ್ ಏನಿದೆ ಅಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ವ್ಯಾಲ್ಯೂಸ್ ಏನಿದೆ, ಎ ಟು ಬಿ, ಸಿ ಟು ಡಿ, ಡಿ ಟು ಇ, ಇ ಟು ಎ ಅಂದರೆ ಏನು ಬರುತ್ತೆ, ಎ ಟು ಬಿ. ಓಕೆ, ಎ ಟು ಬಿ ಏನಿದೆ 2, ಬಿ ಟು ಸಿ 3,
ಸಿ ಟು ಡಿ 4, ಡಿ ಟು ಇ 5 ಆ್ಯಂಡ್ ಆಲ್ಸೋ ಇ ಟು ಎ 1 ಇದೆ. ಸೊ ಇವನ್ನೆಲ್ಲ ಆ್ಯಡ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಎ ಟು ಬಿ ಏನಿದೆ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 1 ಏನು ಬರುತ್ತೆ? ಟೋಟಲ್ ಕಾಸ್ಟ್ ದಟ್ ಈಸ್ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಅಂದರೆ ಇದು ಟೋಟಲ್ ಕಾಸ್ಟ್ ಆಗುತ್ತೆ. ಟೋಟಲ್ ಕಾಸ್ಟ್ ಆಫ್ ದಿ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಅಂದರೆ 2 ಪ್ಲಸ್ 3 5, 5 ಪ್ಲಸ್ 4 9, 9 ಪ್ಲಸ್ 1 10, 10 ಪ್ಲಸ್ 1 15. ದಿಸ್ ಈಸ್ ದಿ ಟೋಟಲ್ ವ್ಯಾಲ್ಯೂ ಆಫ್ ದಿ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್. ಈ ಥರ ನಾವು ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು.